ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜ್ಯಶಾಸ್ತ್ರದ ಉಪನ್ಯಾಸಕ. ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿದುಕೊಂಡು, ಈ ಕ್ಲಾಸಲ್ಲಿ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇದು ಯಾವ ರೀತಿಯಲ್ಲಿ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಮತ್ತು ಅವುಗಳು ಯಾವ ವಿಚಾರಗಳನ್ನು ನಮಗೆ ತಿಳಿಸ್ತವೆ ಅನ್ನೋದ್ರ ಬಗ್ಗೆ ನಾವು ಚರ್ಚಿಸೋಣ. ನೋಡಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಭಾಗ 4ರಲ್ಲಿ ಕಾಣಲಾಗ್ತದೆ. 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ಈ ಅಂಶಗಳ ಬಗ್ಗೆ ನಮಗೆ ಉಲ್ಲೇಖ ಇರುವಂಥದ್ದನ್ನು ನಾವು ಕಾಣ್ಬೋದು. ಸಂವಿಧಾನದಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಅಡಕವಾಗಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ನೋಡಿ, ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾಗ 4ರಲ್ಲಿ ಬರ್ತದೆ. ಭಾಗ 4 ಹಾಗೆ 36ರಿಂದ 51ನೇ ವಿಧಿಯವರೆಗೆ ಇದೆ. ನೋಡಿ, ಏನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದರೆ ಏನು ಎಂಬುದ್ರ ಬಗ್ಗೆ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಸಂವಿಧಾನದಲ್ಲಿ ಕೆಲವು ಆದರ್ಶ ಗುಣಗಳನ್ನು ಅಳವಡಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಸರ್ಕಾರ ಹೇಗೆ ರಚನೆಯಾಗಬೇಕು, ಕಾನೂನುಗಳನ್ನು ಹೇಗೆ ರಚಿಸಬೇಕು, ಹಾಗೆ ಅವುಗಳನ್ನು ಕಾರ್ಯಗತಗೊಳಿಸುವಂಥ ಸಂದರ್ಭದಲ್ಲಿ ಯಾವ ಅಂಶಗಳ ಆಧಾರದ ಮೇಲೆ ಅವು ಚಲಾವಣೆಗೆ ಬರಬೇಕು, ಕಾರ್ಯಾಚರಣೆಗೆ ಬರಬೇಕು ಎಂಬ ಧ್ಯೇಯ ಉದ್ದೇಶಗಳನ್ನು, ಆದರ್ಶ ಗುಣಗಳನ್ನು ಪ್ರತಿಬಿಂಬಿಸುವಂಥದ್ದಾಗಿದೆ. ಹಾಗೆ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡುವ, ಹಾಗೆ ಅವಾಗ ಸಲಹೆಗಳನ್ನು ನೀಡುವ ಈ ಥರದ ಅಂಶಗಳನ್ನು ಒಳಗೊಂಡಿರುವಂಥದ್ದನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತೇಳಿ ಕರಿತೇವೆ. ಒಟ್ಟಾರೆ ಇವುಗಳು ಸರ್ಕಾರ ತನ್ನ ಒಂದು ಕಾರ್ಯಚಟುವಟಿಕೆಯನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಈ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಅವು ತಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ನ ನಡೆಸಬೇಕಾಗ್ತದೆ. ಅದು ಸ್ಟೇಟ್ ಗೌರ್ನಮೆಂಟ್ ಇರಲಿ, ಸೆಂಟ್ರಲ್ ಗೌರ್ನಮೆಂಟ್ ಇರಲಿ. ಇವು ತಮ್ಮದೇ ಆದಂತಹ ಇವು ಏನು ಅಂದರೆ ಮಾರ್ಗದರ್ಶಿ ಸೂತ್ರಗಳು ಅಂತೇಳಿ ಕರಿತೀವಿ. ಈಗ ಒಬ್ಬ ವ್ಯಕ್ತಿಗೆ ಹೇಗೆ ಒಬ್ಬ ಶಿಸ್ತು ಮತ್ತು ಸಮಯ ಪಾಲನೆ ಎಂಬುದು ಮುಖ್ಯವಾಗಿರ್ತದೋ, ಅದೇ ರೀತಿಯಲ್ಲಿ ಒಂದು ಸಂವಿಧಾನ ಮತ್ತು ಆ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಕಾರ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಕೆಲವು ನೈತಿಕ ಅಂಶಗಳು, ಹಾಗೆ ನೈತಿಕ ಅಂಶಗಳ ಜೊತೆಗೆ ಆದರ್ಶ ಅಂಶಗಳನ್ನು ಅದು ಹೊಂದಿರಬೇಕಾಗ್ತದೆ. ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮಾರ್ಗದರ್ಶಿ ಸೂತ್ರಗಳಾಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಇವು ಒಟ್ಟಾರೆ BR ಅಂಬೇಡ್ಕರ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ತಮ್ಮದೇ ಆದಂತಹ ಒಂದು ಮಹತ್ವಪೂರ್ಣವಾದಂಥ ಸ್ಥಾನಮಾನವನ್ನು ಅವರು ನೀಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅದು ಹೇಗೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಈ ತತ್ವಗಳು ಸರ್ಕಾರ ಹೇಗೆ ಪ್ರವೃತ್ತರಾಗಬೇಕು ಎಂಬುದರ ಮಾರ್ಗಸೂಚಿಗಳಾಗಿವೆ ಅಂತೇಳಿ ಕರೀತಾರೆ. ಮಾರ್ಗದರ್ಶನ, ಮಾರ್ಗಸೂಚಿ, ಹಾಗೆ ಸರ್ಕಾರಕ್ಕೆ ಇವುಗಳನ್ನು ಸಂವಿಧಾನದ ಹಾಗೆ ಯಾವ ರೀತಿಯಲ್ಲಿ ತನ್ನ ಕಾರ್ಯಾಚರಣೆಯನ್ನು ಮಾಡಬೇಕು ಎಂಬುದರ ಒಂದು ಗೈಡ್ಲೈನ್ ಅಂತೇಳಿ ನಾವು ಕರಿಬೋದು ಒಟ್ಟಾರೆ. ಹೀಗೆ ಇವುಗಳು ಪ್ರಸ್ತಾವನೆಯಲ್ಲಿರುವಂಥ ಅನೇಕ ಅಂಶಗಳ ಬಗ್ಗೆ ಇದು ಪ್ರಸ್ತಾಪ ಮಾಡ್ತಾ ಹೋಗ್ತದೆ. ಹೀಗೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯವಾಗಿ, ಹಾಗೆ ನಿಮಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ನ್ಯಾಯ, ಆರ್ಥಿಕ, ಸಾಮಾಜಿಕ, ಹಾಗೆ ರಾಜಕೀಯ ನ್ಯಾಯಗಳನ್ನು ಒದಗಿಸುವಂತಹ ಗುರಿಯನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹೊಂದಿರುವಂಥದ್ದನ್ನು ನಾವು ಕಾಣ್ಬೋದು. ಹೀಗೆ ಈ ಥರದ ಅನೇಕ ಅಂಶಗಳನ್ನು ಪ್ರತಿಬಿಂಬಿಸುವಂಥದ್ದು, ಹಾಗೆ ಉದಾತ್ತ ಆದರ್ಶಗಳನ್ನು ಹೊರಹಾಕುವುದರ ಮೂಲಕ ಸಂವಿಧಾನ ಅನ್ನುವಂಥದ್ದು, ಸಂವಿಧಾನದ ಅಡಿಯಲ್ಲಿ ಏನು ಸರ್ಕಾರಗಳು ರಚಿಸಲ್ಪಡ್ತವೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಇವು ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನು ತಮ್ಮಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಅವುಗಳ ಆಧಾರದ ಮೇಲೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕು ಎಂಬುದನ್ನು ಇವು ತಿಳಿಸುವಂತಹ ಒಂದು ಮಾರ್ಗದರ್ಶಿಗಳಾಗಿವೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾನ್ವಿಲ್ಲೆ ಆಸ್ಟಿನ್ರವರು ಇವುಗಳ ಬಗ್ಗೆ ಒಂದು ಸ್ಪಷ್ಟವಾದಂಥ ಉಲ್ಲೇಖವನ್ನು ನೀಡ್ತಾ ಹೋಗ್ತಾರೆ. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಅಂತರಾತ್ಮ ಅಂತೇಳಿ ಕರೀತಾರೆ. ಅಂದರೆ ಒಬ್ಬ ಮನುಷ್ಯನಿಗೆ ಆತ್ಮ ಎಂಬುದು ಹೇಗೆ ಎಷ್ಟು ಮುಖ್ಯವೋ ಅದೇ ರೀತಿ ಭಾರತ ಸಂವಿಧಾನಕ್ಕೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತರಾತ್ಮ ಇದ್ದ ಹಾಗೆ ಅಂತೇಳಿ ಕರೆದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಒಟ್ಟಾರೆ ನೋಡಿ ಸ್ಟೂಡೆಂಟ್ಸ್, ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಮುಖ್ಯವಾಗಿ 3 ಭಾಗಗಳನ್ನು ನಾವು ನೋಡ್ಬೋದು. ಅದರಲ್ಲಿ 3 ಅಂಶಗಳು ನೋಡಿ.
ಗಾಂಧಿ ನಮಗೆಲ್ಲ ಆದರ್ಶ ವ್ಯಕ್ತಿ, ನಮಗೆಲ್ಲ ಗೊತ್ತಿದೆ. ಅವರು ಪ್ರತಿಪಾದಿಸಿದಂತಹ ಏನು ವಿಚಾರಧಾರೆಗಳಿದೆ ಅವುಗಳನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಗಾಂಧಿ ತತ್ವಗಳು ಅಂತೇಳಿ ಕರಿತೀವಿ. ಅದೇ ರೀತಿ ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು, ಈ 3 ಭಾಗಗಳನ್ನು ಬಹುಮುಖ್ಯವಾಗಿ ನಮಗೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಹೊಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಅದರಲ್ಲಿ ಮೊದಲು ನಾವು ಸಮಾಜವಾದಿ ತತ್ವಗಳನ್ನು ತೆಗೆದುಕೊಳ್ಳೋಣ. ಸಮಾಜವಾದಿ ತತ್ವಗಳು, ಸೊ ಅದರಲ್ಲಿ ಸಮಾಜವಾದಿ ತತ್ವಗಳಲ್ಲಿ ಬಹುಮುಖ್ಯವಾಗಿ ನಿಮಗೆ ಯಾವ್ಯಾವ ಅಂಶಗಳ ಬಗ್ಗೆ ಈ ಆದರ್ಶ ಗುಣಗಳು ನಮ್ಮನ್ನು ಎಚ್ಚರಗೊಳಿಸ್ತವೆ, ನಾವು ಯಾವ ದಿಕ್ಕಿನಲ್ಲಿ ನಡಿಬೇಕು ಎಂಬುದನ್ನು ತಿಳಿಸ್ಕೊಡ್ತೇವೆ ಅಂಥೇಳಿ ನೋಡ್ತಾ ಹೋದರೆ, ನಮಗೆ ಜನರ ಕಲ್ಯಾಣವನ್ನು ಸಾಧಿಸಲು ಪೂರಕವಾದ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸುವುದು. ಅಂದರೆ ಜನತೆಯ ಕಲ್ಯಾಣವನ್ನು ಸಾಧಿಸುವುದು ಸರ್ಕಾರದ ಆದ್ಯ ಕರ್ತವ್ಯ. 39ನೇ ವಿಧಿಯ ಪ್ರಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಜನತೆಯ ಕಲ್ಯಾಣವನ್ನು ಬಯಸುವಂಥದ್ದಾಗಬೇಕು. ಜನತೆಯ ಕಲ್ಯಾಣವನ್ನು ಮುಖ್ಯವಾಗಿ ಗುರಿಯನ್ನಾಗಿ ಇಟ್ಕೊಳ್ಳೋದ್ರ ಮೂಲಕ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಬೇಕು ಅಂತೇಳಿ ಹೇಳುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಹೀಗೆ 39ನೇ ವಿಧಿ ಈ ರೀತಿಯಲ್ಲಿ ಅದನ್ನು ತಿಳಿಸ್ತಾ ಪ್ರತಿಯೊಬ್ಬ ಪೌರನಿಗೂ ಜೀವನಾವಶ್ಯಕ ಸೌಲಭ್ಯಗಳನ್ನು ಒದಗಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಈಗ ಉದಾಹರಣೆಗೆ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜೀವನಾವಶ್ಯಕ ವಸ್ತುಗಳನ್ನು ಒದಗಿಸ್ತಾ ಇದೆ. ಕಡು ಬಡವರಿಗೆ ಇವತ್ತು ಕಡು ಬಡವರು ಅಂದರೆ ಭಾರತದಲ್ಲಿ ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರೇ ಇದ್ದಾರೆ. 80 ಕೋಟಿಗಿಂತಲೂ ಹೆಚ್ಚಿನ ಅಧಿಕ ಜನರು ಇವತ್ತು ಪಡಿತರ ವಿತರಣೆ ಪಡೆಯುವುದರ ಮೂಲಕ ಆಹಾರ ಧಾನ್ಯಗಳನ್ನು ರೇಷನನ್ನು ಪಡೆಯುವುದರ ಮೂಲಕ ತಮ್ಮ ಜೀವನವನ್ನು ನಡೆಸ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅಂದರೆ ಇದು ಒಂದು ರೀತಿ ದುರುಪಯೋಗವಾಗ್ತಾ ಇದೆ. 80ರಷ್ಟು ಬಡವರು ಇಲ್ಲ, ಆದರೂ ಕೂಡ ಅದಕ್ಕೆ ಏನು ಕಂಡೀಷನ್ಸ್ಗಳಿದೆ ಆ ಎಲ್ಲ ಕಂಡೀಷನ್ಸ್ಗಳನ್ನ ಮರೆಮಾಚೋದ್ರ ಮೂಲಕ ಇವತ್ತು ಎಲ್ಲರೂ ಕೂಡ ರೇಷನ್ ಕಾರ್ಡ್ಗಳನ್ನು ಪಡ್ಕೊಳ್ಳೋದ್ರ ಮೂಲಕ, ಅದರಲ್ಲೂ ಕೂಡ BPL ಕಾರ್ಡ್ ಅದನ್ನು ಪಡೆಯೋದ್ರ ಮೂಲಕ ಸರ್ಕಾರದ ಸೌಲಭ್ಯಗಳು ನಿಜವಾಗಿ ಯಾವ ಕಡು ಬಡವರಿಗೆ ತಲುಪಬೇಕೋ ಅವರಿಗೆ ತಲುಪದೆ ಇವತ್ತು ಆ ಅವಕಾಶಗಳನ್ನು ಎಲ್ಲರೂ ಕೂಡ ಶ್ರೀಮಂತರು ಕೂಡ ತಮ್ಮ ಪಾಲುಗಳನ್ನು ಪಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇದು ಒಂದು ರೀತಿಯ ಭಾರತೀಯ ಪ್ರಜ್ಞೆಯ ಅಂತರ ಪತನ ಅಂತೇಳಿ ನಾವು ಕರಿಬೋದು. ಹಾಗಾಗಿ ಒಂದು ರೀತಿಯಲ್ಲಿ ಈ ರೀತಿಯಲ್ಲಿ ಇರ್ಬೋದು. ನಿಜವಾದ ಬಡವನಿಗೆ, ಶ್ರಮಿಕನಿಗೆ ಅವನಿಗೆ ತಲುಪಬೇಕಾದಂಥ ಅವಕಾಶಗಳನ್ನು ಇವತ್ತು ಎಲ್ಲರೂ ಕೂಡ ಅದನ್ನು ಕಿತ್ಕೊಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಅದನ್ನು ನಿಭಾಯಿಸೋದಕ್ಕೆ ಕಷ್ಟವಾಗ್ತಾ ಇದೆ. 80 ಕೋಟಿ ಅಂತೇಳಿ ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಯೋಜನೆ ಇದು. ಇಷ್ಟೊಂದು ಆಹಾರ ಧಾನ್ಯಗಳು ವಿತರಣೆ ಮಾಡುವಂಥದ್ದು ಜಗತ್ತಿನ ಯಾವುದೇ ಭಾಗದಲ್ಲಿ, ಯಾವುದೇ ದೇಶದಲ್ಲಿ ಇಲ್ಲ. ಹಾಗಾಗಿ ನಮ್ಮ ಒಂದು ದೇಶವನ್ನು ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತೇಳಿ ನಾವು ಕರಿತೀವಿ. ಇವತ್ತು ನಾವು ಕೋವಿಡ್ ವ್ಯಾಕ್ಸಿನನ್ನು ಕೊಡ್ತಾ ಇದೆ ನಮ್ಮ ದೇಶ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅತಿ ಹೆಚ್ಚು ಕೋವಿಡ್ ವ್ಯಾಕ್ಸಿನ್ ಹಾಕಿರುವಂಥದ್ದು ನಮ್ಮ ದೇಶವೇ ಮೊದಲು ಅಂಥೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೋದು. ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ, ಜನರು ಮೊದಲು ಯೋಗ್ಯ ವ್ಯಕ್ತಿಗಳಾಗಬೇಕು. ಯೋಗ್ಯ ವ್ಯಕ್ತಿಗಳಾಗಲಿಲ್ಲ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ದೇಶವು ಕೂಡ ಅಯೋಗ್ಯ ದೇಶವಾಗಿ ರೂಪ ಪಡೆಯೋದಕ್ಕೆ ಸಾಧ್ಯವಾಗ್ತದೆ. ಎಲ್ಲಿ ಸ್ವಾರ್ಥ, ಲೋಭ, ಮೋಹ, ನಾನು ನನ್ನದು ಅಂತೇಳಿ ಹೆಚ್ಚಾಗ್ತಾ ಹೋಗ್ತದೋ ಆಗ ದೇಶವು ಕೂಡ ಅಂತರ್ಪತನದತ್ತ ಸಾಗುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ನಂತರ ನಿಮಗೆ ಆರ್ಥಿಕ ಸಂಪನ್ಮೂಲಗಳನ್ನು ಸಾಮಾಜಿಕ ಹಿತದೃಷ್ಟಿಯಿಂದ ನ್ಯಾಯಯುತವಾಗಿ ವಿತರಣೆ ಮಾಡುವುದು. ನಾನು ಹೇಳಿದ ಹಾಗೆ ಈಗ ನಾನು ಆರ್ಥಿಕ ಸಂಪನ್ಮೂಲಗಳು ಅಂತ ಹೇಳಿದ್ರೆ ಒಂದು ರೇಷನನ್ನು ಉದಾಹರಣೆಗೆ ಕೊಟ್ಟೆ, ಅಂದರೆ ಆಹಾರ ಧಾನ್ಯಗಳ ವಿತರಣೆಯನ್ನು ಮಾಡುವಂಥದ್ದು. ಅದೇ ರೀತಿ ಸಂಪನ್ಮೂಲಗಳು, ಈಗ ಸಂಪನ್ಮೂಲಗಳು ಅಂದರೆ ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು. ಉದಾಹರಣೆಗೆ ಈಗ ನೀರು, ಅಂದರೆ ವ್ಯವಸಾಯಕ್ಕೆ ನೀರನ್ನು ಬಳಕೆ ಮಾಡುವಂಥದ್ದು ಇರ್ಬೋದು. ಹಾಗೆಯೇ ನಿಮಗೆ ಇತರ ನೈಸರ್ಗಿಕ ಸಂಪನ್ಮೂಲಗಳೇನಿದೆ ಆ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸ್ಕೊಳ್ಳೋದ್ರ ಮೂಲಕ ಎಲ್ಲರಿಗೂ ಕೂಡ ಸರಿಸಮಾನವಾಗಿ ವಿತರಣೆ ಆಗುವಂತೆ ಅದನ್ನು ವಿತರಿಸುವಂಥದ್ದು ರಾಜ್ಯದ ಆದ್ಯ ಕರ್ತವ್ಯವಾಗಿರ್ತದೆ. ಹೀಗೆ ನಂತರ ನಿಮಗೆ 39ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಆದಾಯ ಮತ್ತು ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕರಣವಾಗುವುದನ್ನು ತಡೆಗಟ್ಟುತ್ತೆ. ಹಾಗಾಗಿ ಸಂಪನ್ಮೂಲ ಇದು ನಮ್ಮ ಸಂವಿಧಾನದಲ್ಲಿ ಎಷ್ಟೇ ಹೇಳಿದರೂ ಕೂಡ ಆದರೂ ಕೂಡ ಇವೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ನೋಡಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೇವಲ ಸಲಹೆಗಳು ಅಥವಾ ಮಾರ್ಗಸೂಚಿಗಳು ಅಷ್ಟೇ. ಇವುಗಳನ್ನು ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಪಾಲಿಸಬೇಕು ಎಂಬ ನಿಯಮವಿಲ್ಲ. ಇವು ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ. ಇವು ನ್ಯಾಯಾಲಯದ ರಕ್ಷಣಾ ಕವಚಕ್ಕೆ ಒಳಪಡೋದಿಲ್ಲ. ಹಾಗಾಗಿ ಇವುಗಳು ಕೇವಲ ಸಲಹೆಗಳು. ಇದನ್ನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇನ್ನು ಮತ್ತೊಂದು ನಿಮಗೆ ಗೌರ್ನಮೆಂಟ್ ಅಥಾರಿಟಿ ಏನಾದರೂ ಕೂಡ ನಿಭಾಯಿಸಲಿಲ್ಲ ಅಂತ ಹೇಳಿದ್ರೆ ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡಿ ಅದನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದು ನ್ಯಾಯಾಲಯದ ವ್ಯಾಪ್ತಿಗೆ ಅಥವಾ ಸಂವಿಧಾನದ ರಕ್ಷಣೆಗೆ ಒಳಪಡೋದಿಲ್ಲ ಅಂಥೇಳಿ ನಾವು ಭಾವಿಸ್ಬೋದು. ಹಾಗಾಗಿ ಕೇವಲ ಸಲಹೆಗಳು, ಬೇಕಿದ್ದರೆ ಅದನ್ನು ಸರ್ಕಾರ ಪಾಲಿಸ್ಬೋದು, ಇಲ್ಲದೇ ಇದ್ದರೆ ಬಿಡಬಹುದು. ಹಾಗಾಗಿ ಸರ್ಕಾರವನ್ನು ಯಾವುದೇ ಇತರ ಅಥಾರಿಟಿ ಅಥವಾ ಜನರು ಅಥವಾ ನ್ಯಾಯಾಲಯಗಳು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ.
ಹಾಗಾಗಿ ಇವುಗಳನ್ನು ಮಾರ್ಗಸೂಚಿಗಳು ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಸಂಪನ್ಮೂಲಗಳು ಒಂದೇ ಕೆಲವೇ ವ್ಯಕ್ತಿಗಳಲ್ಲಿ ಕೆಲವೇ ಸಮುದಾಯಗಳಲ್ಲಿ ಸಂಗ್ರಹ ಆಗುವುದನ್ನು ತಪ್ಪಿಸುವಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವದ ಒಂದು ಮಹತ್ವವಾದಂಥ ಉದ್ದೇಶ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಕೆಲವೇ ವ್ಯಕ್ತಿಗಳಿಗೆ ಸಂಪನ್ಮೂಲ ಕೇಂದ್ರೀಕರಣವಾದರೆ ಏನಾಗ್ತದೆ, ಇತರ ವ್ಯಕ್ತಿಗಳು ಬಡವರಾಗ್ತಾರೆ, ಕೆಲವು ವ್ಯಕ್ತಿಗಳು ಆಗರ್ಭ ಶ್ರೀಮಂತರಾಗ್ತಾರೆ. ಆ ಮೂಲಕ ಸಂಪತ್ತಿನ ಅಸಮಾನ ಹಂಚಿಕೆ ಆಗ್ತದೆ. ಹಾಗಾಗಿ ಒಂದು ಕಡೆ ಕಡು ಬಡವರು, ಒಂದು ಕಡೆ ಅತಿ ಶ್ರೀಮಂತರು, ಆಗರ್ಭ ಶ್ರೀಮಂತರು ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಅವ್ರಿಗೆ ತಿಂದು ಮನೆ ಬಂಗಲೆಗಳು, ಆಸ್ತಿಗಳು, ಕಾರುಗಳು ಹೆಚ್ಚಾಗ್ತಾ ರೋಗ ರುಜಿನಗಳು ಹೆಚ್ಚಾಗಿ ಕೆಲವರು ದಡುತಿ ಆಗ್ತಾ ಹೋಗ್ತಾರೆ. ಒಂದು ಕಡೆ ಹಸಿವಿನಿಂದ ಅನ್ನ ಇಲ್ಲದೆ, ಆಹಾರವಿಲ್ಲದೆ ನರಳುವಂಥದ್ದು. ಆ ಮೂಲಕ ಹಸಿವಿನಿಂದ ಈ ದೇಶದಲ್ಲಿ ಇವತ್ತು ಜನರು ಸಾಯ್ತಾ ಇದ್ದಾರೆ. ಸಂಪನ್ಮೂಲ ಇರಲಿ, ಹಣ ಇರಲಿ, ಆಹಾರವೇ ಇಲ್ಲ. ಸೊ ಆ ರೀತಿಯ ಒಂದು ದುಸ್ಥಿತಿಯನ್ನು ನಾವು ಕಾಣ್ತಾ ಹೋಗ್ತೇವೆ. ಈ ಒಂದು ಅಸಮತೋಲನ ಇದೆ, ಈ ಬಡವ ಮತ್ತು ಶ್ರೀಮಂತ ಎಂಬ ಒಂದು ಅಸಮತೋಲನ ಏನಿದೆ, ಇದನ್ನು ಹೋಗಲಾಡಿಸೋದ್ರ ಮೂಲಕ ಒಂದು ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಅನ್ನೋ ಒಂದು ದೊಡ್ಡ ಮಹದಾಶೆಯನ್ನು ಹೊಂದಿರುವಂಥದ್ದನ್ನು ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ನೋಡ್ಬೋದು. ನಂತರ ನಿಮಗೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡುವಂಥದ್ದು. ನೋಡಿ, ಇದು ಬಹಳ ಮುಖ್ಯವಾಗಿ ನಮ್ಗೆ ಕಾಣುತ್ತೆ. ಈಗ ಒಂದೇ ರೀತಿಯ ಕೆಲಸ ಇರುತ್ತೆ, ಬಟ್ ಈಗ ಪ್ರಸ್ತುತ ನಿಮಗೆ ಅದು ಸುಧಾರಣೆ ಆಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಆಗಿರಲಿಲ್ಲ. ನಿಮಗೆ ಪುರುಷನಿಗೆ ಹೆಚ್ಚಿನ ಅಂದರೆ ಒಂದೇ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು, ಅದು ಯಾವುದೇ ಕೆಲಸ ಇರಲಿ, ಉಪನ್ಯಾಸಕ ವೃತ್ತಿ ಇರಲಿ ಅಥವಾ ದೈಹಿಕ ಶ್ರಮ ಪಡುವಂತಹ ಕೆಲಸಗಳಿರಲಿ, ಕೆಲಸ ಕಾರ್ಯಗಳು. ಆದರೆ ಪುರುಷರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗ್ತಿತ್ತು, ಆದರೆ ಮಹಿಳೆಯರಿಗೆ ಅದರಲ್ಲಿ ಕನಿಷ್ಠ ಆದ್ಯತೆಯನ್ನು ಕೊಡುವುದರ ಮೂಲಕ ವೇತನದ ತಾರತಮ್ಯವನ್ನು ಮಾಡಲಾಗ್ತಿತ್ತು. ಆದರೆ ನಮ್ಮ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನು ಹೇಳುತ್ತೆ ಅಂದರೆ, ಸ್ಪಷ್ಟವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು ಅಂತೇಳಿ ಪ್ರತಿಪಾದನೆಯನ್ನು ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಒಟ್ಟಾರೆ ನಿಮಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಮಗೆ ಸ್ಪಷ್ಟವಾಗಿ ಏನು ವಿಚಾರಗಳನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಈ ರೀತಿ ಉದಾತ್ತ ಆದರ್ಶ ಗುಣಗಳನ್ನು, ಹಾಗಾಗಿ ನೈತಿಕ ಮೌಲ್ಯಗಳನ್ನು, ಸಮಾಜದಲ್ಲಿ ಉತ್ತಮ ಗುಣಗಳನ್ನು ಪ್ರತಿಬಿಂಬಿಸುವಂತಹ ಒಂದು ಅಂಶಗಳಿಂದ ಒಳಗೊಂಡಿದೆ ಅಂತೇಳಿ ನಾವು ತಿಳ್ಕೊಳ್ಬೋದು. ನಂತರ ನಿಮಗೆ ಹೀಗೆ ಬಡವರು ಮತ್ತು ದುರ್ಬಲರಿಗೆ ಉಚಿತ ಕಾನೂನು ನೆರವು ನೀಡುವುದು. ಈಗ ಉದಾಹರಣೆಗೆ ಸರ್ಕಾರದ ವತಿಯಿಂದ ಏನಾದರೂ ಆಬಾಧಿತರಾದರಲ್ಲಿ ಬಡವರು ಅಥವಾ ಶ್ರಮಿಕರು ಅಥವಾ ಹಣವಿಲ್ಲದವರು ಏನಾದರೂ ಕೂಡ ಸಮಸ್ಯೆಗೆ ಸಿಲುಕಿದ್ದಲ್ಲಿ ಅಥವಾ ಇತರರಿಂದ ದೌರ್ಜನ್ಯಕ್ಕೆ ಒಳಗಾದಲ್ಲಿ ಅಂಥವರಿಗೆ ಸರ್ಕಾರವೇ ನೇರವಾಗಿ ಕಾನೂನಿನ ನೆರವನ್ನು ನೀಡಲಾಗ್ತದೆ. ನ್ಯಾಯವಾದಿಗಳನ್ನು ಅವರಿಗೆ ನೇಮಕ ಮಾಡುವುದರ ಮೂಲಕ ಅವರ ಪರವಾಗಿ ವಕಾಲತ್ತನ್ನು ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ವಹಿಸಬೇಕು ಅಂತೇಳಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮಾರ್ಗದರ್ಶನ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ನಂತರ ಕೈಗಾರಿಕೆಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅದರಲ್ಲಿ ಕಾರ್ಮಿಕರಿಗೆ ಅವಕಾಶಗಳನ್ನು ಕಲ್ಪಿಸಬೇಕು. ಇದನ್ನು 43ನೇ ವಿಧಿ ತಿಳಿಸ್ಕೊಡುತ್ತೆ. ಅಂದರೆ ಯಾವುದೇ ಒಂದು ಉದ್ಯಮ ಅಥವಾ ಕಾರ್ಖಾನೆಗಳಿದೆ, ಆ ಕಾರ್ಖಾನೆಗಳಲ್ಲಿ ಯಾವುದೇ ರೀತಿಯ ಆಡಳಿತಾತ್ಮಕ ನಿರ್ಧಾರಗಳನ್ನು ಅಥವಾ ಇತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿನ ಕಾರ್ಮಿಕರಿಗೆ, ಶ್ರಮಿಕರು ಏನಿದ್ದಾರೆ, ಅಲ್ಲಿ ದುಡಿಯುವಂಥ ವರ್ಗ ಏನಿದೆ, ಆ ವರ್ಗಕ್ಕೆ ಆದ್ಯತೆ ನೀಡಬೇಕು. ಮಾಲೀಕರು ಅವರ ಭಾವನೆಗಳನ್ನು ಮನ್ನಿಸುವುದರ ಮೂಲಕ ಅವರಿಗೂ ಕೂಡ ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂಥೇಳಿ ಇದು ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ. ನಂತರ ನಿಮಗೆ ನಿರುದ್ಯೋಗಿಗಳು, ವೃದ್ಧರು, ರೋಗಿಗಳು, ಅಸಮರ್ಥರು, ದುರ್ಬಲರಿಗೆ ಧನ ಸಹಾಯವನ್ನು ನೀಡುವಂಥದ್ದು. ಯಾರು ದುರ್ಬಲರಿದ್ದಾರೆ, ಈಗ ವೃದ್ಧರಿದ್ದಾರೆ, ವಿಧವೆಯರಿದ್ದಾರೆ, ಅಸಹಾಯಕರು, ಅಂಗವಿಕಲರಿದ್ದಾರೆ, ಹಾಗೆ ರೋಗಿಗಳು, ಇವರಿಗೆ ಸರ್ಕಾರ ಏನು ಮಾಡಬೇಕು ಅಂದರೆ ಧನ ಸಹಾಯ ಅಂದರೆ ಹಣವನ್ನು ನೀಡಬೇಕು. ಅವರ ಒಂದು ಯೋಗಕ್ಷೇಮಕ್ಕಾಗಿ ಹಣವನ್ನು ನೀಡುವುದರ ಮೂಲಕ ಅವರ ಒಂದು ಕಲ್ಯಾಣ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಿಮಗೆ 41ನೇ ವಿಧಿ ನಮಗೆ ಸ್ಪಷ್ಟವಾಗಿ ಈ ರೀತಿಯ ಮಾಹಿತಿಯನ್ನು ನೀಡುತ್ತೆ. ಇದಿಷ್ಟು ನಿಮಗೆ ಮುಖ್ಯವಾಗಿ ಸಮಾಜವಾದಿ ತತ್ವಗಳ ಅಡಿಯಲ್ಲಿ ಬರುವಂತಹ ಒಂದು ಮಾಹಿತಿಯಾಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇನ್ನು ನಂತರ ನಿಮಗೆ ಉದಾರವಾದಿ ತತ್ವಗಳ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಉದಾರವಾದಿ ತತ್ವಗಳು, ಉದಾರವಾದ ನೋಡಿ, ಲಿಬರಲಿಸಮ್ ಅಂತೇಳಿ ಕರಿತೀವಿ. ಲಿಬರಲಿಸಮ್ ಅಂತೇಳಿ ನಾವು ಕರಿತೀವಿ. ಅಂದರೆ ತೆರೆದ ಪುಸ್ತಕ, ತೆರೆದ ರೀತಿಯಲ್ಲಿ ತನ್ನ ಆರ್ಥಿಕತೆ ಇರ್ಬೋದು, ದೇಶದ ಗಡಿಗಳನ್ನಿರ್ಬೋದು, ವಿಚಾರಗಳನ್ನಿರ್ಬೋದು ಮುಕ್ತವಾಗಿ ಬಿಡುವಂಥದ್ದು, ರಿಸ್ಟ್ರಿಕ್ಟೆಡನ್ನು ಕಮ್ಮಿ ಮಾಡುವಂಥದ್ದು. ಅಂದರೆ ಏನು ಸಂಕೋಲೆಗಳಿದೆ, ಬಂಧನಗಳಿದೆ, ನಿಯಮಗಳಿದೆ, ನಿಯಂತ್ರಣಗಳಿದೆ, ಅವುಗಳನ್ನು ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಲಿಬರಲ್ ಅಂತೇಳಿ ಕರಿತೀವಿ, ಉದಾರವಾದಿ ಅಂತೇಳಿ ಕರಿತೀವಿ. ಹಾಗಾಗಿ ಭಾರತದ ಸಂವಿಧಾನ ಏನು ಭಾರತದ ಆಡಳಿತ ವ್ಯವಸ್ಥೆಗೆ ತನ್ನನ್ನು ತೆರೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನಿಮಗೆ ಉದಾರತೆಯನ್ನು, ಅಂದರೆ ನಿಮಗೆ ಹಕ್ಕುಗಳನ್ನು ಹೆಚ್ಚಿನ ರೀತಿಯಲ್ಲಿ ನೀಡೋದಕ್ಕೆ ಅದು ಬಯಸುತ್ತೆ.
ಸೊ ಹೀಗೆ ಅಲ್ಲಿ ವಾಕ್ ಸ್ವಾತಂತ್ರ್ಯ ಇರ್ಬೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವಂಥದ್ದು ಇರ್ಬೋದು, ಹಾಗೆ ಮುಕ್ತವಾಗಿ ಸಂಚಾರ ಮಾಡುವಂಥದ್ದು, ನೆಲೆಸುವಂಥದ್ದು, ಹಾಗೆ ತನಗೆ ಇಚ್ಛೆ ಬಂದಂಥ ಉದ್ಯೋಗವನ್ನು, ವ್ಯವಹಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂಥದ್ದು. ಸೊ ಈ ರೀತಿಯಲ್ಲಿ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಏನು ಅವಕಾಶಗಳಿದೆಯೋ ಆ ಅವಕಾಶಗಳೆಲ್ಲವನ್ನು ಕೂಡ ಮುಕ್ತವಾಗಿ ಬಿಡುವಂಥದ್ದು, ನಿರ್ಬಂಧವನ್ನು ಸಡಿಲಗೊಳಿಸುವಂಥದ್ದಾಗಿರ್ತದೆ. ಸೊ ಹೀಗೆ ಉದಾರವಾದಿ ತತ್ವಗಳು ನಮಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾ ಹೋಗ್ತದೆ. ಸೊ ಅದರಲ್ಲಿ ನಿಮಗೆ ಏಕರೂಪ ನಾಗರಿಕ ಸಂಹಿತೆ ಅಂತೇಳಿ ಕರಿತೀವಿ, ಕಾಮನ್ ಸಿವಿಲ್ ಕೋಡ್ ಅಂತೇಳಿ ನಾವು ಇದನ್ನು ಕರಿತೀವಿ. ಅಂದರೆ ಭಾರತದಲ್ಲಿ ವಿವಿಧ ಜಾತಿಗಳು, ಧರ್ಮಗಳು, ಆಚಾರಗಳು, ವಿಚಾರಗಳು, ಭಾಷೆಗಳು ಇವೆಲ್ಲ ಸಾಕಷ್ಟು ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಇಡೀ ದೇಶದಾದ್ಯಂತ ವೈವಿಧ್ಯಮಯವಾದಂತಹ ಒಂದು ಸಂಸ್ಕೃತಿ, ಪರಂಪರೆ ನಮ್ಮ ಭಾರತ ದೇಶದ ಒಂದು ಹೆಗ್ಗುರುತು ಅಂತೇಳಿ ನಾವು ಭಾವಿಸಲಾಗ್ತದೆ. ಸೊ ಹಾಗಾಗಿ ಅದಕ್ಕಾಗಿ ನಾವು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು ಅಂಥೇಳಿ ನಮ್ಮ ಸಂವಿಧಾನದ ಆಶಯವಾಗಿತ್ತು. ಹಾಗಾಗಿ ಸಂವಿಧಾನದ ನಿರ್ಮಾಪಕರು ಕೂಡ ಇದರ ಒಲವನ್ನು ಹೊಂದಿದ್ರು, ಗಾಂಧೀಜಿಯವರು ಕೂಡ ಇದಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟಿದ್ದರು. ಏನು ಇದು ನಾಗರಿಕ ಸಂಹಿತೆ ಅಂತ ಹೇಳಿದ್ರೆ, ಸೊ ಇಡೀ ಭಾರತಕ್ಕೆ ಅನ್ವಯಿಸುವಂತೆ ಎಲ್ಲರಿಗೂ ಕೂಡ ಒಂದೇ ರೀತಿಯ ಕಾನೂನುಗಳನ್ನು ಅನ್ವಯ ಮಾಡುವಂಥದ್ದು. ಈಗ ಹೇಗಿದೆ ಅಂತೇಳಿದ್ರೆ, ಈಗ ನಮ್ಮಲ್ಲಿ ಮುಸ್ಲಿಂ ಧರ್ಮ ಅಥವಾ ಇಸ್ಲಾಂ ಅಂತೇಳಿ ನಾವು ಕರಿತೇವೆ, ಹಾಗೆ ಹಿಂದೂಗಳು, ಕ್ರಿಶ್ಚಿಯನ್ನರು ಅಂತೇಳಿ ನಾವು ಕರಿತೀವಿ. ಸೊ ಇಲ್ಲಿ ನಿಮಗೆ ಈ ಬೇರೆ ಬೇರೆ ಧರ್ಮಗಳು, ಸಿಖ್ರು ಇರ್ಬೋದು, ಇನ್ನು ಬೇರೆ ಬೇರೆ ಧರ್ಮಗಳಿದೆ. ಸೊ ಇಲ್ಲಿ ಇವರು ಅವರದೇ ಆದಂಥ ಧರ್ಮಗಳ ಆಧಾರದ ಮೇಲೆ ತಮ್ಮ ಒಂದು ಆ ಧರ್ಮದ ಕಾನೂನುಗಳೇನಿದೆ ಆ ಕಾನೂನುಗಳ ಅಡಿಯಲ್ಲಿ ಮದುವೆ ಇರ್ಬೋದು ಅಥವಾ ಅಂದರೆ ಡೈವರ್ಸನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು, ಈ ಥರಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದೇ ಆದಂಥ ಕಾನೂನುಗಳು, ಸಂಕಲನಗಳು ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಇದನ್ನು ತೆಗೆದು ಕಾಮನ್ ಆಗಿ ಅಂದರೆ ನಿಮಗೆ ಎಲ್ಲರೂ ಕೂಡ ಸಾಮಾನ್ಯ ನಿಯಮಗಳನ್ನು ರೂಪಿಸುವಂಥದ್ದು. ಅಂದರೆ ಭಾರತ ದೇಶದಲ್ಲಿ ಸೊ ಈ ರೀತಿಯ ವೈವಿಧ್ಯತೆಯನ್ನು ಸೊ ಏನಿದೆ ಅದನ್ನು ತೆಗೆದುಹಾಕಿ ಸೊ ಎಲ್ಲರೂ ಕೂಡ ಒಂದು ಸಾಮಾನ್ಯ ನಿಯಮಗಳನ್ನು ಅಪ್ಲೈ ಮಾಡುವುದರ ಮೂಲಕ ಅದನ್ನು ಒಂದು ಏಕೀಕೃತ ವ್ಯವಸ್ಥೆಗೆ ತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಸಂವಿಧಾನ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಏನನ್ನ ಯಾವುದರ ಬಗ್ಗೆ ನಮಗೆ ವಿಚಾರಗಳನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಸೊ ಏಕರೂಪ ಕಾಯ್ದೆಗಳನ್ನು ರಚಿಸಬೇಕು. ಅದು ಇಡೀ ಜಮ್ಮು ಮತ್ತು ಕಾಶ್ಮೀರದಿಂದ ನಿಮಗೆ ಕನ್ಯಾಕುಮಾರಿಯವರೆಗೆ, ಅಸ್ಸಾಮಿನಿಂದ ಹಿಡಿದು ಮೇಘಾಲಯದವರೆಗೆ ಇರ್ಬೋದು, ಹಾಗೆ ಗುಜರಾತಿನವರೆಗೆ ಸೊ ಈ ರೀತಿಯ ಒಂದೇ ರೀತಿಯ ಒಂದು ನಿಯಮಗಳನ್ನು ರೂಪಿಸಿದಾಗ ಮಾತ್ರವೇ ಭಾರತವಾಗಿ ಅದು ಉಳಿಯಲಿಕ್ಕೆ ಸಾಧ್ಯ ಅಂತೇಳಿ ಅಭಿಪ್ರಾಯಪಟ್ಟಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ನಂತರ 6 ವರ್ಷಗಳವರೆಗಿನ ಎಲ್ಲ ಮಕ್ಕಳಿಗೆ ಬಾಲ್ಯದ ಪೋಷಣೆ ಮತ್ತು ಶಿಕ್ಷಣವನ್ನು ಕೊಡಲು ರಾಜ್ಯ ಪ್ರಯತ್ನಿಸಬೇಕು. ಹಾಗೆ ಸೊ ಈ ರೀತಿಯಲ್ಲಿ ಅವರ ಪೋಷಕರು ಏನು ಚಿಕ್ಕ ಮಕ್ಕಳಿಗೆ ಏನು 6 ವರ್ಷದಿಂದ 14 ವರ್ಷದ ಮಕ್ಕಳಿದ್ದಾರೆ, ಇವರ ಮಕ್ಕಳನ್ನು ಪೋಷಣೆ ಮಾಡುವಂಥದ್ದು, ಅದರಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನು ನೀಡುವಂಥದ್ದು, ಸೊ ದುಡಿಮೆಗೆ ಹಚ್ಚದಿರುವಂಥದ್ದು. ಸೊ ಆಗ ಕಲಿಕೆಯ ಸಮಯ ಏನಿದೆ ಆ ಕಲಿಕೆಯ ಸಮಯದಲ್ಲಿ ಮಕ್ಕಳನ್ನು ಪೂರ್ಣವಾಗಿ ಕಲಿಕೆಗಾಗಿ ಬಿಡುವಂಥದ್ದು. ಇದು ಪೋಷಕರ ಕರ್ತವ್ಯವೂ ಹೌದು, ಹಾಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಆಗಿರ್ತದೆ. ಹಾಗಾಗಿ ಇದನ್ನು ಮೂಲಭೂತ ಹಕ್ಕಲ್ಲೂ ಕೂಡ ನಾವು ಅಧ್ಯಯನ ಮಾಡ್ತೀವಿ. 21A ಸೊ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಇದೆ, RTE ಅಂತೇಳಿ ಕರಿತೀವಿ. ಇದರ ಅಡಿಯಲ್ಲಿ ಪ್ರತಿಯೊಂದು ಮಗು ಕೂಡ ನೀವು ವಿದ್ಯಾಭ್ಯಾಸವನ್ನು ಪಡೆಯುವಂಥದ್ದು ಅದರ ಒಂದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ಸ್ ಇರುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಅದರ ಜೊತೆಗೆ ಪೋಷಕರೇನಿದ್ದಾರೆ, ಅವರ ಪೇರೆಂಟ್ಸ್ ಏನಿದ್ದಾರೆ, ಅವರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು ಅವರ ಆದ್ಯ ಕರ್ತವ್ಯ, ಅವರು ಕೊಡಿಸ್ಬೇಕು. ಹಾಗಾಗಿ ಅದರಿಂದ ಹೊರ ಇಡಬಾರ್ದು, ಮಕ್ಕಳು ಒಂದು ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಒಂದು ಮಹದಾಶೆಯನ್ನು ನಮ್ಮ ಸಂವಿಧಾನದ ನಿರ್ಮಾಪಕರು ಹೊಂದಿದ್ರು. ಆ ಮೂಲಕ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಈ ಥರದ ಅನೇಕ ಒಂದು ಉತ್ತಮ ಗುಣಗಳನ್ನು ಅಳವಡಿಸಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಹೀಗೆ ಈ ರೀತಿಯಲ್ಲಿ ರಾಜ್ಯನೀತಿ ನಿರ್ದೇಶಕ ತತ್ವಗಳು, ಅದರಲ್ಲೂ ಈ 3 ಅಂಶಗಳ ಆಧಾರದ ಮೇಲೆ ನಾವು ಉಲ್ಲೇಖವನ್ನು ಅರ್ಥೈಸ್ಕೊಳ್ತಾ ಹೋಗ್ಬೋದು. ಇಲ್ಲಿಗೆ ಸಮಯ ಆಗಿದೆ. ನಂತರ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಮುಂದುವರಿಸ್ತೇನೆ. ಸೊ ಓಕೆ, ಒಳ್ಳೆಯದಾಗಲಿ. ಹ್ಯಾವ್ ಎ ನೈಸ್ ಡೇ.